ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಇಡೀ ಕರ್ನಾಟಕ ಸ್ತಬ್ಧ ಆಗುತ್ತಾ ಅನ್ನೋದು ಪ್ರಶ್ನೆ ಈ ಕ್ಷಣಕ್ಕೂ ಇದೆ. ಕಾರಣ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಅನ್ನೋ ರೀತಿಯಲ್ಲಿ ಕೆಲವರು ಬೆಂಬಲ ಕೊಡ್ತಿದ್ದಾರೆ, ಕೆಲವರು ಬೆಂಬಲ ಇಲ್ಲ. ನಾವು ಹಾಗೆ ಬೇಕಂದ್ರೆ ರೈತರ ಜೊತೆಗೆ ನಿಂತ್ಕೊಂಡು ಹೋರಾಟದಲ್ಲಿ ಭಾಗಿಯಾಗ್ತೀವಿ, ಆದ್ರೆ ಕರ್ನಾಟಕವನ್ನ ಬಂದ್ ಮಾಡೋ ಮೂಲಕ ನಷ್ಟವನ್ನ ಅನುಭವಿಸೋದಕ್ಕೆ ಸಿದ್ಧ ಇಲ್ಲ ಅಂತ. ಹಾಗಾಗಿ ಇವತ್ತು ಇಡೀ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತಾ, ಇವತ್ತಿನ ಹೋರಾಟ ಯಶಸ್ವಿ ಆಗುತ್ತಾ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ಖಂಡಿಸಿ ಇಡೀ ಕರ್ನಾಟಕವನ್ನ ಇವತ್ತು ಬಂದ್ ಮಾಡೋ ಮೂಲಕ ಸರ್ಕಾರಕ್ಕೂ ಮತ್ತು ತಮಿಳುನಾಡಿಗೂ ನಾವು ಬಿಸಿ ಮುಟ್ಟಿಸ್ತೀವಿ ಅಂತ ಹೊರಟಿರುವ ರೈತ ಸಂಘಟನೆಗಳು, ವಿವಿಧ ಸಂಘಟನೆಯವರು ಈ ಬಂದ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಸಹಜವಾಗಿ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘಟನೆಗಳಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಇದ್ದೇ ಇತ್ತು, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇತ್ತು. ಅದರ ಹೊರತಾಗಿ ಕೂಡ ಬಂದ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮಂಡ್ಯದಲ್ಲಿ ಜೋರಾಗಿದೆ ಕಾವೇರಿಯ ಕಿಚ್ಚು. ಮಂಡ್ಯದಲ್ಲಿ ಬೆಳಗ್ಗೆಯೇ ಬೀದಿಗಿಳಿದು ಬಿಟ್ಟಿದ್ದಾರಂತೆ ಪ್ರತಿಭಟನಾಕಾರರು. ಬೆಳಗ್ಗೆಯೇ ಪ್ರತಿಭಟನಾಕಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ ಸದ್ಯಕ್ಕೆ ಆರಂಭಗೊಂಡಿದೆ. ಕನ್ನಡ ಪರ ಸಂಘಟನೆಯವರು, ರೈತರು ಸೇರಿದಂತೆ ಹಲವರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಖಾಲಿ ಮಡಿಕೆ ಹಿಡ್ಕೊಂಡು ಪ್ರಾಧಿಕಾರದ ವಿರುದ್ಧ ಆಕ್ರೋಶವನ್ನ ರೈತರು ಹೊರಹಾಕ್ತಿದ್ದಾರೆ. ಹುರುಳಿಕಾಳು ಹುರಿದು ಖಾಲಿ ಮಡಿಕೆ ಹಿಡ್ಕೊಂಡು ರಸ್ತೆಗಿಳಿದು ಹೋರಾಟಗಾರರು ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಬೆಳ್ಳಂಬೆಳಗ್ಗೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ರೈತರು. ಹೆದ್ದಾರಿಯಲ್ಲೇ ಅಡುಗೆ ಮಾಡಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋರಾಟಗಾರರು ಮುಂದಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕನ್ನಡ ಸೇರಿ ರೈತ ಸಂಘದಿಂದ ಹೋರಾಟ ಬೆಳ್ಳಂಬೆಳಗ್ಗೆ ಆರಂಭಗೊಂಡಿದೆ. ಮಂಡ್ಯ ಭಾಗದಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಮಂಡ್ಯದ ಹೆದ್ದಾರಿಯಲ್ಲಿ ಜೋರಾಗಿದೆ ರೈತರ ಕಿಚ್ಚು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು ಕೂಡ ಆರಂಭಿಕ ಹಂತದಲ್ಲಿ ಮಂಡ್ಯದಲ್ಲಿ ಹೋರಾಟ ನೋಡೋದಕ್ಕೆ ಸಿಗ್ತಾ ಇದೆ. ಅಟ್ಲೀಸ್ಟ್ ಮಂಡ್ಯನಾದ್ರೂ ಇವತ್ತು ಸಂಪೂರ್ಣ ಸ್ತಬ್ಧ ಆಗುತ್ತಾ ಅನ್ನೋದೇ ಪ್ರಶ್ನೆ ಇರೋದು. ಸದ್ಯಕ್ಕೆ ಸಮಸ್ಯೆ ಕಾಣಿಸ್ತಾ ಇದ್ರೂ ಕೂಡ ಪದೇ ಪದೇ ಕಾವೇರಿ ನೀರಿನ ವಿಚಾರದಲ್ಲಿ ಕೊಡ್ತಾ ಇರುವಂತಹ ತೀರ್ಪು ಪ್ರಾಧಿಕಾರ ಇದು ರಾಜ್ಯಕ್ಕೆ ಮರಣ ಶಾಸನ ಆಗ್ತಾ ಇದೆ ಪದೇ ಪದೇ ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡೆ ರೈತರು ಇವತ್ತು ಕರೆ ಕೊಟ್ಟಿರೋದು ಕರ್ನಾಟಕ ಬಂದ್ಗೆ. ಸೊ ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಹೀಗೆ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ರಾಜ್ಯ ಬಂದ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಅದು ಯಶಸ್ವಿ ಆಗುತ್ತಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಟ್ಲೀಸ್ಟ್ ಮಂಡ್ಯನಾದ್ರೂ ಇವತ್ತು ಸ್ತಬ್ಧ ಆಗುತ್ತಾ ಈ ಪ್ರಶ್ನೆ ಇದೆ. ಹೆಂಗಿದೆ ಪರಿಸ್ಥಿತಿ ಮಂಡ್ಯದಲ್ಲಿ ಅಂತ? ಎಷ್ಟು ಏನು ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಕಾವೇರಿ ಕಿಚ್ಚು ಜೋರಾಗಿರುವಂತದ್ದು, ಅದರಲ್ಲೂ ಕೂಡ ಏನಿವತ್ತು ಕಾವೇರಿಗಾಗಿ ಅಖಂಡ ಕರ್ನಾಟಕಕ್ಕೆ ಬಂದ್ ನೀಡಿರುವಂತ ಕನ್ನಡ ಏನು ಪರ ಹೋರಾಟಗಾರರು ಇವತ್ತು ಒಂದು ಕಡೆ ವಿಭಿನ್ನ ಒಂದು ನಿಲುವನ್ನು ತಳ್ಕೊಂಡಿದ್ದಾರೆ. ಒಂದು ಕಡೆ ಅಖಂಡ ಕರ್ನಾಟಕ ಬಂದ್ ನೀಡಿದ್ರು ಕೂಡ ಒಂದು ಅವರಲ್ಲೇ ಒಂದು ರೀತಿಯ ಇಲ್ಲಿ ಒಪ್ಪಂದ ಇಲ್ಲದ ಕಾರಣಕ್ಕಾಗಿ ಇಡೀ ಕರ್ನಾಟಕ ಬಂದ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸಕ್ಕನಾಡು ಮಂಡ್ಯ ಅಂತೂ ಬೆಳ್ಳಂಬೆಳಗ್ಗೆಯಿಂದಲೇ ಕೂಡ ಈ ಬಂಧನ ಯಶಸ್ವಿಗೊಳಿಸಲಿಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ನಿನ್ನೆಯಿಂದಲೇ ಕೂಡ ಬಂಧನ ಯಶಸ್ವಿಗೊಳಿಸಲಿಕ್ಕೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹೋರಾಟಗಾರರು ಮುಂದಾಗಿದ್ದಾರೆ. ನಿನ್ನೆಯಲ್ಲೇ ಕೂಡ ಮೈಕ್ ನಲ್ಲಿ ಏನು ಒಂದು ಮನವಿಯನ್ನ ಮಾಡುವ ಮೂಲಕ ವರ್ತಕರು ಮತ್ತೆ ಎಲ್ಲರೂ ಕೂಡ ಈ ಒಂದು ಕಾವೇರಿಗಾಗಿ ನಾವು ಬಂಧನ ಮಾಡಬೇಕು, ಇದಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡಿ ಅಂತ ಹೇಳಿ ನಿನ್ನೆ ಜಾಥಾ ನಡೆಸಿ ಒಂದು ಮನವಿಯನ್ನ ಮಾಡಿದ್ರು. ಅದಕ್ಕೆ ಪೂರಕ ಮುಂದೆ ಈಗಾಗಲೇ ಕೂಡ ಸಾಕಷ್ಟು ಬೆಂಬಲ ಕೂಡ ಸಿಕ್ಕಿರುವಂತದ್ದು. ಏನು ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆಯಿಂದಲೇ ಕೂಡ ರೈತರು ಮತ್ತೆ ಕನ್ನಡ ಪರ ಹೋರಾಟ ಮತ್ತೆ ಪ್ರಗತಿಪರ ಸಂಘಟನೆ ಎಲ್ಲರೂ ಕೂಡ ಬೀದಿಗಿಳಿದಿದ್ದಾರೆ. ಮಂಡ್ಯ ನಗರದ ಸಂಜೆ ವೃತ್ತದಲ್ಲಿ ಏನು ಕನ್ನಡ ಸೇನೆಯವರು ಒಂದು ವಿಭಿನ್ನ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹುರುಳಿಕಾಲನ್ನ ಹುರಿದು ಪ್ರತಿಭಟನೆ ಮಾಡ್ತಿದ್ದಾರೆ. ರೈತ ಸಂಘದವರು ಖಾಲಿ ಕೊಡಗಳನ್ನ ಎದುರ್ಕೊಂಡು ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡುವ ಮೂಲಕ ಏನು ತಮಿಳುನಾಡಿಗೆ ನೀರು ಹರಿಸಲು ಆದೇಶ ನೀಡುವಂತಹ CRC ಮತ್ತು CWMA ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಹರಿಸಬಾರ್ದು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೂ ಕೂಡ ಈಗಾಗಲೇ ಕೂಡ CM ಸೂಚನೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯಬಾರದು, ಅದಕ್ಕೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಟ್ಟರ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಜೊತೆಗೆ ಜಿಲ್ಲಾ ಕೇಂದ್ರವೂ ಸೇರಿದಂತೆ ತಾಲೂಕು ಕೇಂದ್ರಗಳಲ್ಲಿ
ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಿರುವಂತದ್ದು. ಅದರಲ್ಲೂ ಮಂಡ್ಯ ನಗರಕ್ಕೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ಕೂಡ ಭದ್ರತೆಗಾಗಿ ನಿಯೋಜನೆ ಮಾಡಿದ್ರೆ ಸುಮಾರು 2,000 ಸಿಬ್ಬಂದಿಗಳನ್ನ ಈಗ ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳುವ ಮೂಲಕ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿದ್ದಾರೆ. ಇದರ ನಡುವೆ ಕೂಡ ಜಿಲ್ಲಾಡಳಿತ ಕೂಡ ಏನು ಜಿಲ್ಲಾ ಕೇಂದ್ರ ಸೇರಿದಂತೆ ಪಾಂಡವಪುರ, ಶ್ರೀರಂಗಪಟ್ಟಣ, ಮದ್ದೂರು ಹಾಗೂ ಮಂಡ್ಯ ತಾಲೂಕು ಕೇಂದ್ರಗಳಲ್ಲಿ ಏನು ಮದ್ಯ ಮಾರಾಟಕ್ಕೂ ಕೂಡ ಬ್ರೇಕ್ ಹಾಕಿ ಯಾವುದೇ ರೀತಿಯಲ್ಲೂ ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇವತ್ತು ಓಪನ್ ಮಾಡುವಾಗಿಲ್ಲ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ಅದರ ಜೊತೆಗೂ ಕೂಡ ಈಗಾಗಲೇ ಕೂಡ ಹೋರಾಟಗಾರರು ಕೂಡ ಮಂಡ್ಯ ನಗರದಲ್ಲಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಇದಕ್ಕೆ ಬೆಂಬಲ ಕೂಡ ಕೊಟ್ಟು ಸಾಕಷ್ಟು ಸಂಘಟನೆಗಳು ಸೇರಿದಂತೆ ಆಟೋ ಚಾಲಕರು, ಹೋಟೆಲ್ ಉದ್ಯಮಿಗಳು ಅಥವಾ ಇನ್ನಿತರ ಉದ್ಯಮಿಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗ್ಗೆ ಅಂಗಡಿ ಮುಂಗಟ್ಟುಗಳು ಕೂಡ ಮುಚ್ಚಿದ್ರೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗಳು ಇನ್ನಷ್ಟು ಕಾವಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ಮುಖ್ಯವಾಗಿ ಕನ್ನಡ ಪರ ಹೋರಾಟಗಾರರಿಂದ ಒಂದು ವಿಭಿನ್ನ ಪ್ರತಿಭಟನೆ ಇರುವಂತದ್ದು. ಅದರಲ್ಲೂ ಕೂಡ CRC ಮತ್ತು CWMA ಗೆ ಒಂದು ಪಿಂಡ ಪ್ರದಾನ ಮಾಡುವ ಮೂಲಕ ಅವೆರಡಕ್ಕೂ ಕೂಡ ತಿಲಾಂಜಲಿ ಇಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಂಡ್ಯ ರಕ್ಷಣಾ ವೇದಿಕೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡು ಇನ್ನಷ್ಟು ಪ್ರತಿಭಟನೆಯನ್ನು ತೀವ್ರಗೊಳಿಸಲಿಕ್ಕೆ ಮುಂದಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಈ ಬಂದನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಕೂಡ ರಸ್ತೆ ಸಂಚಾರ ಕೂಡ ವಿರಳವಾಗಿದ್ದು ವಾಹನ ಸಂಚಾರ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಯಂತೂ ಈ ಒಂದು ಕಾವೇರಿ ಕಿಚ್ಚಿಗಾಗಿ ಬಂದ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿರುವಂತದ್ದು. ಶ್ರುತಿ. ಓಕೆ ರಾಘವೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.